ಇಷ್ಟೆಲ್ಲ ಸಹಾಯ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ನೀವ್ ಚೆನ್ನಾಗಿರ್ಬೇಕು, ನೀವ್ ಚೆನ್ನಾಗಿದ್ರೆ ದೇಶ ಸದೃಢವಾಗಿರುತ್ತೆ ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ಸಹಾಯವನ್ನ ಮಾಡ್ತಾ ಇದ್ದಾರೆ. ನಿಮ್ಗೆ ಈ ಸಹಾಯವನ್ನ ಸರ್ಕಾರ ಮಾಡ್ತಾ ಇದೆ, ಆದ್ರೆ ನಿಮ್ ಜವಾಬ್ದಾರಿ ಏನು? ನಿಮ್ಗೆ ಏನ್ ಗೊತ್ತಿರ್ಬೇಕು? ಈಗ ಹೇಳಿದ್ರು ಯಾರ್ಯಾರಿಗೆ ಲೇಬರ್ ಕಾರ್ಡ್ ಇರುತ್ತೆ, ಯಾರ್ಯಾರ ಹತ್ರ ಸರ್ಟಿಫಿಕೇಟ್ ಇರುತ್ತೆ, ಅವ್ರಿಗೆ ಮಾತ್ರ ಇವೆಲ್ಲವೂ ಕೂಡ ಲಭಿಸಕ್ ಸಾಧ್ಯ ಇದೆ. ಇವತ್ತು 1500 ಜನಕ್ಕೆ ಮಾಡಿಸಿದೀರ ಅಣ್ಣ ಕಾರ್ಡ್. ಇವತ್ತು ನೀವೆಲ್ಲ ಎಷ್ಟು ಜನ ಇದ್ದೀರಿ? 150 ಜನ ಇದ್ದೀರಿ. ಇನ್ನ ಎಷ್ಟೊಂದ್ ಜನ ಬರ್ಬೇಕಲ್ವಾ? ಹಂಗೆ ನೀವೆಲ್ಲರೂ ನಿಮ್ಮ ಕಾರ್ಡ್ ಅನ್ನ, ಇದು ನಿಮ್ಮ ಹಕ್ಕಣ, ಯಾರು ಅವರ ಸ್ವಂತ ಜೋಬಿಂದ ಕೊಡ್ತಿಲ್ಲ, ನಿಮ್ಮ ಹಕ್ಕಿದು. ನಿಮ್ಮ ಹಕ್ಕನ್ನ ನೀವು ಪಡ್ಕೋಬೇಕು ಅಂತಂದ್ರೆ ನೀವೆಲ್ಲರೂ ಒಂದ್ ಹೆಜ್ಜೆ ಮುಂದೆ ಬಂದು ನಾನು ಕಾರ್ಡ್ ಮಾಡಿಸ್ಕೋಬೇಕು, ಕಾರ್ಡ್ ಮಾಡಿಸ್ಕೊಂಡ್ರೆ ನಂಗೆ ಇವೆಲ್ಲ ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳಿ ನೀವು ಮುಂದೆ ಬಂದು ನಿಮ್ಮ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ನನ್ನ ಹತ್ರ ಲೇಬರ್ ಕಾರ್ಡ್ ಇದೆ ಅಂತ ಹೇಳಿ ನಿಮ್ಗೆ ಕಷ್ಟ ಇದ್ದಾಗ ಅದನ್ನ ತೋರಿಸಿ ನೀವು ನಿಮ್ಮ ಸರ್ಕಾರದಿಂದ ಸಹಾಯವನ್ನ ಪಡೆಯುವಂತ ಕೆಲಸವನ್ನ ನೀವು ಮಾಡ್ಬೇಕು. ನಿಮ್ಗೆ ಆ ಕೊಡಿಸುವಂತ ಕೆಲಸವನ್ನ ಗೋಪಿಯಣ್ಣ ಹಾಗೆ ಸಂಘಟನೆಯವರು ಎಲ್ಲರೂ ಕೂಡ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ನೀವು ಕೂಡ ಒಂದ್ ಹೆಜ್ಜೆ ಮುಂದೆ ಹೋಗಿ ನಿಮ್ಮ ಕಾರ್ಡ್ಗಳನ್ನ ಮಾಡಿಸ್ಕೊಳ್ಳುವಂತ ಕೆಲಸವನ್ನ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮಾತಾಡ್ತಾ ಹೇಳ್ತಾ ಇದ್ವಿ, ಬರೀ ಇಷ್ಟೇ ಸೌಲಭ್ಯಗಳ ಇದೆಯಾ, ಏನ್ ಸುಮ್ಮನೆ ಒಂದು ಕಾರ್ಡ್ ಮಾಡಿಸ್ಕೊಟ್ರು, ಕಾರ್ಡ್ ಅಲ್ಲಿ ಏನಪ್ಪಾ ಇದೆ ಅಂತ ನಾನು ನಿಮ್ಗೆ ಹೇಳಿದೆ ಯಾವ್ದಕ್ಕೆ ಅಂತ. ನಿಮ್ಗೆ ಆಕ್ಸಿಡೆಂಟ್ ಆದ್ರೂ ಕೂಡ, ಏನಾದ್ರೂ ಆಕ್ಸಿಡೆಂಟ್ ಆಯ್ತು ಅಂದ್ರೂ ಕೂಡ ಅದಕ್ಕೂ ಹಣ ಸಹಾಯ ಇದೆ. 8 ಲಕ್ಷದವರೆಗೂ ನಿಮ್ಗೆ ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ನಿಮ್ಗೆ ಸಹಾಯ ಮಾಡುವಂತ ಒಂದು ಯೋಜನೆ ಕಾರ್ಡ್ ಅಲ್ಲಿ ಇರುವಂತ ಕಾರ್ಮಿಕರಿಗೆ ಸಿಗುತ್ತೆ. ನೀವ್ ಯಾರು ಕೂಡ ನಮ್ಗೆ ಏನು ಸಿಗಲ್ಲ ಅಂತ ಯೋಚನೆ ಮಾಡ್ಬೇಡಿ, ಯಾಕಂದ್ರೆ ನೀವೆಲ್ಲರೂ ಗಟ್ಟಿಯಾಗಿದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ನಿಮ್ಗೆ ಯೋಜನೆಗಳನ್ನ ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇಷ್ಟೆಲ್ಲ ಮಾಡ್ತಿರುವಂತ ಸರ್ಕಾರಕ್ಕೆ ನೀವು ಕೂಡ ಹಲವಾರು ಜನ ಟೀಕೆ ಮಾಡ್ತಾರೆ. ನೀವೆಲ್ಲ ನೋಡಿರ್ತೀರ ಟಿವಿಲಿ, ಓ ಗ್ಯಾರಂಟಿಗಳನ್ನ ಕೊಟ್ಬಿಟ್ರು, ಜನಗಳನ್ನ ಸೋಂಬೇರಿ ಮಾಡ್ಬಿಟ್ರು, ಅಕ್ಕಿ ಫ್ರೀಯಾಗಿ ಕೊಟ್ಬಿಟ್ರು, ಜನ ಸೋಂಬೇರಿ ಆಗ್ಬಿಟ್ರು, ಬಸ್ ಫ್ರೀ ಮಾಡ್ಬಿಟ್ರು, ಹೆಣ್ಮಕ್ಳು ಹಾಳಾಗ್ಬಿಟ್ರು, ಕರೆಂಟ್ ಫ್ರೀ ಮಾಡ್ಬಿಟ್ರು, ಎಲ್ಲರೂ ಹಾಳಾಗ್ಬಿಟ್ರು, ಯಾರಿಗೂ ಕೂಡ ದುಡಿತಾ ಇಲ್ಲ ಅಂತ ಹೇಳಿ. ಇವತ್ತೆಲ್ಲರೂ ನೀವ್ ಯಾರು ದುಡಿತಾ ಇಲ್ವಾ? ನೀವೆಲ್ಲ ದುಡಿದ್ರೆ ತಾನೆ, ಬರೀ ಅಕ್ಕಿ ಕೊಟ್ಬಿಟ್ರೆ ಇಡೀ ಸಂಸಾರ ನಡೆಯುತ್ತ? ನೀವೆಲ್ಲ ದುಡ್ದು ಇವತ್ತು ಎಲ್ಲವನ್ನೂ ಕೂಡ ನಡೆಸ್ಬೇಕಲ್ಲ. ಎಲ್ಲರೂ ಸರ್ಕಾರನ ಟೀಕೆ ಮಾಡ್ತಿದ್ದಾರೆ, ಬಿಜೆಪಿ ಅವರೆಲ್ಲ ಟೀಕೆ ಮಾಡ್ತಾರೆ. ಏನಂತ? ಇವರೆಲ್ಲ ಜನಗಳನ್ನ ಸೋಂಬೇರಿ ಮಾಡ್ಬಿಟ್ರು ಅಂತ. ಆದ್ರೆ ಸರ್ಕಾರ ಇವತ್ತು ಯಾರು ಏನೇ ಟೀಕೆ ಮಾಡ್ಲಿ, ನಾವು ಬಡವ್ರ ಪರವಾಗಿರ್ತೀವಿ, ನಾವು ಕಾರ್ಮಿಕರ ಪರವಾಗಿರ್ತೀವಿ, ನಾವು ಹೆಣ್ಣು ಪರವಾಗಿರ್ತೀವಿ ಅಂತ ಹೇಳಿ ಇವತ್ತು ನಿಮ್ಗೆಲ್ಲ ಯೋಜನೆಯನ್ನ ಇವತ್ತು ನೀಡ್ತಾ ಇದೆ. ಹಾಗಾಗಿ ನಾನು ಬಂಧುಗಳೇ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ನಿಮ್ಮ ಹಕ್ಕನ್ನ ನೀವು ಪಡ್ಕೊಳ್ಳಿ. ಯಾವತ್ತೂ ಅಷ್ಟೇ ನಿಮ್ಮ ಹಕ್ಕನ್ನ ಪಡ್ಕೊಳ್ಳೋದಕ್ಕೆ ಯಾವತ್ತೂ ಹಿಂದೆ ಮುಂದೆ ನೋಡ್ಬೇಡಿ. ನಾವೆಲ್ಲರೂ ಇವತ್ತು ಇಷ್ಟು ಸುಭಿಕ್ಷವಾಗಿದ್ದೀವಿ ಅಂತಂದ್ರೆ ಅದು ನಮ್ಮ ಸಂವಿಧಾನದ ಕಾರಣದಿಂದ ಹೊರತು ಬೇರೆ ಯಾವ ಕಾರಣದಿಂದ ಇಲ್ಲ. ಅಂಬೇಡ್ಕರ್ ಅವರು ಬಂದಂತ ಸಂವಿಧಾನದಿಂದ ನಮ್ಮ ಹಕ್ಕನ್ನ ನಾವು ಪಡ್ಕೋಬೇಕು ಅನ್ನೋ ಒಂದು ಉದ್ದೇಶ ನಮ್ಗೆ ಬಂದಿರುವಂತದ್ದು. ಹಾಗಾಗಿ ಅವರು ಮಾಡಿರೋ ತ್ಯಾಗ ಬಲಿದಾನವನ್ನ ಹಂಗೆ ನೀವು ವೇಸ್ಟ್ ಮಾಡ್ಬೇಡಿ. ಯಾಕಂದ್ರೆ ನಾವೆಷ್ಟೋ ಸತಿ ನೋಡ್ತೀವಿ, ಜನ ಕೇಳಲ್ಲ, ನನ್ನ ಹಕ್ಕನ್ನ ಕೊಡಿ ಅಂತ ಯಾರು ಕೇಳಿ ಆಚೆ ಬರೋದಿಲ್ಲ. ನಿಮ್ಮ ಹಕ್ಕನ್ನ ನೀವು ಕೇಳಿ ಪಡ್ಕೊಡಿ ಅಂತ ನಾನು ಹೇಳ್ತಾ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಇವತ್ತು ಟ್ರೈನಿಂಗ್ ಮಾಡಕ್ಕೆ ಅಂತ ಬಂದಿರ್ತೀರಿ. ಭಾನುವಾರ ಕೆಲಸ ಜಾಸ್ತಿ ಇರುತ್ತೆ ಅಂದ್ರೂ ಕೂಡ ನೀವು ಟ್ರೈನಿಂಗ್ ಅಂತ ಬಂದಿರ್ತೀವಿ. ನಿಮ್ಮ ದಿನಗೂಲಿ ಏನಪ್ಪಾ, ನಮ್ಮ ಕೂಲಿ ಏನಪ್ಪಾ ಮಾಡೋದು, ಇವತ್ತಿನ ದಿನಗೂಲಿ ಏನಪ್ಪಾ ಅಂತ ಯೋಚನೆ ಮಾಡ್ತಿರ್ತೀರಿ. ಆದ್ರೆ ಟ್ರೈನಿಂಗ್ ಪ್ರೋಗ್ರಾಮ್ ಬಂದಿರೋರ್ಗೂ ಸಂಜೆ ಎಲ್ಲ ಬೆಳಗ್ಗೆಯಿಂದ ಸಂಜೆ ಸೌಲಭ್ಯಗಳನ್ನ ಕೊಟ್ಟು ಸಂಜೆ 2000 ರೂಪಾಯಿಯನ್ನ ನಿಮ್ಮ ಅಕೌಂಟ್ಗೆ ಹಾಕ್ತಾರೆ. ಯಾಕಂದ್ರೆ ನೀವು ಒಂದಿನ ಕೂಲಿಯನ್ನ ಬಿಟ್ಟು ಟ್ರೈನಿಂಗ್ ಬಂದಿರ್ತೀರಾ, ಒಂದಿನ ಕೂಲಿಯನ್ನ ಬಿಟ್ಟು ಟ್ರೈನಿಂಗ್ ಬರ್ತಾ ಇದಾರೆ, ಕಾರ್ಮಿಕರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಯಾರು ಟ್ರೈನಿಂಗ್ ಬಂದಿರ್ತಾರೆ ಅಂತವ್ರಿಗೆ ಸಾಯಂಕಾಲ ಇವತ್ತು ಬೆಳಗ್ಗೆ ನಿಮ್ಗೆ ಆರೋಗ್ಯ ತಪಾಸಣೆ ಜೊತೆಗೆ ನಿಮ್ಗೆ ಊಟದ ವ್ಯವಸ್ಥೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಸಾಯಂಕಾಲ ನಿಮ್ಮ ಅಕೌಂಟ್ಗೆ 2000 ರೂಪಾಯಿ ಹಾಕುವಂತ ಕೆಲಸನೂ ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ. ನಿಮ್ಗಾಗಿ ಈ ಕೆಲಸಗಳನ್ನ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಈ ಎಲ್ಲ ಯೋಜನೆಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಅದ್ಭುತವಾದಂತ ಕೆಲಸವನ್ನ ಮಾಡ್ತಿರುವಂತ ಈ ಜೈ ಭೀಮ್ ಕಟ್ಟಡ ಕಾರ್ಮಿಕರ ಸಂಘಟನೆಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಗೆ ಶಕ್ತಿ ಕೊಡ್ಲಿ, ಇನ್ನೂ ಹೆಚ್ಚಿನ ಜನಗಳಿಗೆ, ಹೆಚ್ಚಿನ ಕಾರ್ಮಿಕರುಗಳಿಗೆ ಒಳ್ಳೆ ಕೆಲಸ ಮಾಡುವಂತ ಶಕ್ತಿ ನಿಮ್ಗೆ ಸಿಗ್ಲಿ ಅಂತ ಕೇಳ್ಕೊಳ್ತಾ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಅತ್ಯಂತ ಆದರದಿಂದ ಆತ್ಮೀಯತೆಯಿಂದ ನಡೆಸ್ಕೊಂಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ನಿಮ್ಮೆಲ್ಲರೂ ಭವಿಷ್ಯ ಉಜ್ವಲವಾಗಿರ್ಲಿ, ನೀವೆಲ್ಲರೂ ಸುಭಿಕ್ಷವಾಗಿರಿ, ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿರ್ಲಿ, ನಮ್ಮ ಹೆಣ್ಮಕ್ಳು ಎಲ್ಲರೂ ಕೂಡ ಚೆನ್ನಾಗಿರ್ಲಿ, ಅವ್ರು ಬಾಳ್ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ ಮಾತೆ, ಜೈ ನಮಸ್ಕಾರ.